ಓಕೆ ಸರ್. ಏನಿವತ್ತು ಮಳ್ಳೂರು ದಿನ್ನೇಲಿ ಭಕ್ತಾದಿಗಳು ಆದಿಶಕ್ತಿ ಮುತ್ತು ಮಾರಮ್ಮ ಪರಮೇಶ್ವರ ಜಾತ್ರೆ ಹಮ್ಮಿಕೊಂಡಿದ್ರೆ ತುಂಬ ಸಂತೋಷಕರ ವಿಚಾರ. ಏನಿವತ್ತು ಭಕ್ತಾದಿಗಳು ಏನು ಬಾಯಿ ಬೀಗ ಕಾರ್ಯಕ್ರಮ ಇರ್ಬೋದು, ಮತ್ತು ಏನು ಬೆನ್ನಿಗೆ ಹೊಕ್ಕೆ ಹಾಕಿಬಿಟ್ಟು ದೇವ್ರ ಮೆರವಣಿಗೆ ಮಾಡೋದಿರ್ಬೋದು, ವಿಜೃಂಭಣೆಯಿಂದ ಮತ್ತು ಸಾಂಪ್ರದಾಯಿಕವಾಗಿ ಮಡಿಯಿಂದ ಇದ್ದು ಉಪವಾಸ ಇದ್ದು ಮಾಡ್ತಾಯಿದ್ದಾರೆ. ಅವರು ಒಳ್ಳೆಯದಾಗಲಿ, ಎಲ್ಲ ಸದ್ಭಕ್ತರಿಗೆ ಒಳ್ಳೆಯದಾಗಲಿ, ಈ ಏರಿಯಾಕ್ಕೆ ಒಳ್ಳೆ ದೇವರ ಆಶೀರ್ವಾದ ಮಾಡಲಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಎಲ್ಲರಿಗೂ ನಮಸ್ಕಾರ. ನಿನ್ನೆ ಇವತ್ತು 3 ದಿವಸ ಕರಗ ನಡೀತಾ ಇದೆ ಮಳ್ಳೂರು ದಿನ 29ನೇ ವಾರ್ಡಿಂದ. ಇದು 49ನೇ ವರ್ಷದ್ದು. ಯಾಕಂದರೆ ನಮ್ಮ ಊರಲ್ಲಿ ತುಂಬ ವಿಶೇಷ, ಯಾಕಂದರೆ ನಾವು ವರ್ಷ ತುಂಬ ವಿಶೇಷವಾಗಿ ಮಾಡೋದು. ಈ ವರ್ಷ ತುಂಬ ಚೆನ್ನಾಗೈತೆ ವಿಶೇಷಗಳು. ಎಲ್ಲ ನಮ್ಮ ಸಂಘದ ಕಾರ್ಯಕರ್ತರುಗಳು ಎಲ್ಲರೂ ಒಕ್ಕೂಡಿ ತುಂಬ ವಿಶೇಷವಾಗಿ ಮಾಡ್ತೇವೆ. ನಾಳೆ ತುಂಬ ಚೆನ್ನಾಗಿರ್ತದೆ. ಎಲ್ಲ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸ್ಬೇಕಂತೇಳಿ ನಾನು ಕೇಳ್ತಾ ಇದ್ದೀನಿ. ಎಲ್ಲ ಇವ್ರದ್ದು ನಮಸ್ತೆ, ನಮ್ಮ ಹೆಸರು ಪುರುಷೋತ್ತಮ. ಜೋರಾಗಿ ನಮಸ್ತೆ, ನಮ್ಮ ಹೆಸರು ಪುರುಷೋತ್ತಮ ಅಂತ. ಶ್ರೀ ವಿದ್ಯಾಗಣಪತಿ ಜೀರ್ಣೋದ್ಧಾರ ಸೇವಾ ಸಮಿತಿ ಅಧ್ಯಕ್ಷರು ನಾವು. 49ನೇ ವರ್ಷದ ಕರಗ ಜಾತ್ರಾ ಮಹೋತ್ಸವ ಮಾಡ್ತಾ ಇದ್ದೀವಿ. ಈ ಜಾತ್ರೆಯ ವಿಶೇಷ ಇದು 2ನೇ ದಿನ. ನಿನ್ನೆ ಕರಗ ಜೋಡಣೆ ಹಾಗೂ ಹಾಲಿನ ಕೂಡ ಇತ್ತು, ತುಂಬ ವಿಜೃಂಭಣೆಯಿಂದ ನಡೆಯಿತು. ಇವತ್ತಿನ ವಿಶೇಷ ಭಕ್ತಾದಿಗಳು ಬೆಣ್ಣಿಗೆ ಕೊಕ್ಕಿ ಹಾಕಿ ರಥ ಎಳೆಯುವುದು ಹಾಗೂ ಬಾಯಿ ಬೀಗ ಹಾಕುವುದು, ದೇಹದಲ್ಲಿ ನಿಂಬೆಹಣ್ಣು ಚುಚ್ಚುವ ಸೇವೆ ಎಲ್ಲ ಮಾಡ್ತಾ ಇದ್ದಾರೆ. ತುಂಬ ವಿಶೇಷವಾಗಿರೋದ್ರಿಂದ ನಾನಾ ಕಡೆಯಿಂದ ಭಕ್ತರುಗಳೆಲ್ಲ ಬಂದಿದ್ದಾರೆ ನೋಡೋಕ್ಕಾಗಿ. ನಾಳೆ ಸರಿಯಾಗಿ 11 ಗಂಟೆಗೆ ಬುಧವಾರ ವಿಜೃಂಭಣೆಯಿಂದ ಮೆರವಣಿಗೆ ಇದೆ. ಅದ್ದೂರಿಯಾದ ಮೆರವಣಿಗೆ ನಂತರ ಮಧ್ಯಾಹ್ನ 2 ಗಂಟೆಗೆ ಅನ್ನ ಸಂತರ್ಪಣೆ ಇದೆ. ಎಲ್ಲ ಭಕ್ತಾದಿಗಳು ಈ ದೇವಿಯ ಕೃಪೆಗೆ ಪಾತ್ರರಾಗಬೇಕಾಗಿ ಕೇಳ್ತಾರೆ.